ನನ್ನ ಈ ಬೊಂಬೆ ಯಾರಿಗೆ ನಿನ್ನ ಹೆಲೋ ನಮಸ್ಕಾರ, ನೀವು ನೋಡ್ತಾ ಇದ್ರೆ ಆಕಾಶ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಇವತ್ತು ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ, ಆಗ್ಲೇ ಪ್ರಿವ್ಯೂನಲ್ಲಿ ಒಂದು ವಿಡಿಯೋನ ನೋಡ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ಒಂದು ವಿಡಿಯೋ ನೀವು ಕೂಡ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು ನಿಮ್ಮ ಒಂದು ಅಲೈಟ್ ಮೋಷನ್ ಅಲ್ಲಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಂಡ್ ತನಕ ನೋಡ್ತಾ ಹೋಗಿ. ಚಾನಲ್ಗೆ ಹೊಸಬಿಟ್ಟಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹದ ವಿಡಿಯೋಸ್ಗಳನ್ನ ನಾನು ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಂಡ್ ತನಕ ನೋಡ್ತಾ ಹೋಗಿ. ತುಂಬಾನೇ ಸಿಂಪಲ್ ಆಗಿ ನೀವು ಈ ರೀತಿಯ ಒಂದು ವಿಡಿಯೋನ ಎಡಿಟ್ ಮಾಡ್ಕೊಬಹುದು. ಓಕೆನಾ? ಇವಾಗ ಏನು ಮಾಡ್ಕೊಬೇಕಂದ್ರೆ, ನಾನು ಈ ರೀತಿ ನಿಮಗೆ ಫುಲ್ ಪ್ರಾಜೆಕ್ಟ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಜಸ್ಟ್ ನೀವು ಏನು ಮಾಡಬೇಕಾಗಲ್ಲ, ನಿಮ್ಮ ಒಂದು ಫೋಟೋಸ್ಗಳನ್ನ ರೀಪ್ಲೇಸ್ ಮಾಡ್ಕೊಂಡ್ರೆ ಸಾಕು. ನೀವು ಇದೇ ತರಹದ ಒಂದು ವಿಡಿಯೋನ ನೀವು ಕೂಡ ಎಡಿಟ್ ಮಾಡ್ಕೊಬಹುದು ನಿಮ್ಮ ಒಂದು ಅಲೈಟ್ ಮೋಷನ್ ಅಲ್ಲಿ. ಓಕೆನಾ? ನಾನು ಯೂಸ್ ಮಾಡ್ತೀನಿ ಅಲೈಟ್ ಮೋಷನ್. ನಿಮಗೆ ಬೇಕು ಅಂದ್ರೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಪ್ರತಿಯೊಂದು ಲಿಂಕ್ ನಿಮಗೆ ಸಿಗ್ತಾ ಹೋಗುತ್ತೆ. ಅಲ್ಲಿಂದ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಬಹುದು. ಇವಾಗ ಏನು ಮಾಡ್ಕೊಬೇಕಂದ್ರೆ, ಫಸ್ಟ್ ನಾನು ಇಲ್ಲಿ ಯಾವುದಾದ್ರು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ. ಫೋಟೋನ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿ. ಈ ಕಡೆ ಇಮೇಜ್ ನೇಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಗ್ಯಾಲರಿ ಇರುತ್ತೆ, ಗ್ಯಾಲರಿ ಓಪನ್ ಆಗುತ್ತೆ. ಓಕೆನಾ? ಗ್ಯಾಲರಿ ಓಪನ್ ಆದ ತಕ್ಷಣ ನೀವು ಯಾರೋ ಒಂದು ಫೋಟೋನ ಎಡಿಟ್ ಮಾಡ್ಕೊಬೇಕು ಅನ್ಕೊಂಡಿರ್ತಾರೋ ಅವರೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡ್ರೆ ಮುಗಿತು, ಫೋಟೋ ರೀಪ್ಲೇಸ್ ಆಗುತ್ತೆ. ಇದೇ ರೀತಿ ಎಲ್ಲ ಫೋಟೋಸ್ಗಳನ್ನ ರೀಪ್ಲೇಸ್ ಮಾಡ್ಕೊಂಡ್ರೆ ಸಾಕು, ನಿಮ್ಮ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ಎಡಿಟಿಂಗ್ ಆಗಿರುತ್ತೆ. ಓಕೆನಾ? ಎಡಿಟ್ ಆದ ವಿಡಿಯೋನ ಇಲ್ಲಿ ನಾವು ಟಾಪ್ನಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಕೊಟ್ಟರೆ ವಿಡಿಯೋ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ವಿಡಿಯೋಗೆ ಒಂದು ಲೈಕ್ನ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಜೊತೆ ಸಿಗ್ತೀನಿ ಅಂತ ಹೇಳಿದ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.